ಮೊನ್ನೆ ಇವರು ಮಹೇಶ್ ಅವರು ಯಾರು ನಮ್ಮ ಕ್ಯಾಂಡಿಡೇಟ್ ಬ್ರದರ್ ಮಾಜಿ ಜಡ್ಜಿ ಮೆಂಬರ್ ಅನುಸಾರಕ್ಕೆ ಅನುಸಾಗರ ಏನಿರುತ್ತೆ ಅಲ್ಲಿ ವಿಲೇಜ್ಗೆ ಹೋದಂಥ ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವ್ರು ಏನಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಇಲ್ಲ ನಮ್ಮ ಟಿಕೆಟ್ ಸಿಗಲಿಕ್ಕೆ ಮೊದಲೇ ಕಾರಣಕರ್ತರು ಯಾರು, ಹುಡುಗಿ ಯಾರು ಅಂತ ದೊಡ್ಡ ನಂಬರ್ 2 ಹಾಲಪ್ಪರು, 3 ಬಸವರಾಜ್ ದರೇಸರು, 4 ex-MP ವಿರೂಪಾಕ್ಷಪ್ಪರು ಹೀಗೆಲ್ಲ ಭಾಷಣ ಮಾಡಿದ್ದಾರೆ. ನಾನು ಅವ್ರಿಗೆ ಒಬ್ಬ ರಾಜಕಾರಣಿಯಾಗಿ ಅವ್ರು ಮಾತಾಡಬೇಕಾಗಿದ್ದರೆ, ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ, ಮೋದಿಯವ್ರ ನಾಯಕತ್ವ ಜಗತ್ತು ಮೆಚ್ಕೊಂಡಿದೆ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಬೇಕು. ಇದ್ದಾಗ ನಾವು ಅವ್ರ ಜೊತೆಗೆ ಚುನಾವಣೆಗೆ ಮಾಡ್ತಕ್ಕಂಥದ್ದು ಏನಿದೆ, ನಮ್ಮ ಬಗ್ಗೆ ಎಷ್ಟು ಅವರಿಗೆ ಅಭಿಮಾನ ಇದೆ, ಗೌರವ ಇದೆ, ನಮ್ಮನ್ನು ಎಷ್ಟು ಮಟ್ಟಿಗೆ ನಂಬ್ತಾರ ಅವರು, ಇವು ಪ್ರಶ್ನೆ ಉದ್ಭವಿಸ್ತಾವಲ್ಲ. ನಾನು ಈಗ ಕೂಡ ದೊಡ್ಡ ನೋಡ್ರಿ ಮಾತಾಡಿ ಬಂದಿದ್ದೀನಿ. ಈ ಥರ ಮಹೇಶ್ ಅವರು ಭಾಷಣ ಮಾಡ್ತಾರೆ ಅಮಿತ್ ಸಾಹೇಬ್ರಾಗ, ಮತ್ತು ನಮ್ಮ ಅಗತ್ಯತೆ ಇಲ್ಲ ಅಂತಾರೆ ಈಗೂ ಕೂಡ ಅವ್ರು ಸ್ಪಷ್ಟಪಡಿಸ್ತಾರೆ. ನೀವು ಮಾಡ್ಕೊಡ್ರಿ, ನಿಮ್ಮ ನಾಯಕತ್ವದಾಗ ಇರಲಿ, ನಾನು ಹಿಂದಿರ್ತೇನೆ, ನಾನು ಇರ್ತೇನೆ, ಪಾರ್ಟಿ ಏನು ಬಿಡೋದು ಪ್ರಶ್ನೆ ಇಲ್ಲ. ನಮ್ಮ ಮಂಜುಳಾಗ ಮೊನ್ನೆ ಟಿಕೆಟ್ ಕೊಟ್ಟರು ಋಣ ಇದೆ ಪಾರ್ಟಿದು. ಮಂಜುಳಾ ಕೊಪ್ಪಳ ಕ್ಷೇತ್ರದಲ್ಲಿ ಓಡಾಡ್ತಾರೆ, ಇದೆಲ್ಲ ಹೇಳಿದೆ ನಾನು. ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರು, ನನಗೇನು BJP ಕರ್ಕೊಂಡ್ಬಂದಂಥ ನಾಯಕ, ಅವರು ಕೂಡ ಮಾತಾಡಿದ್ದಾರೆ. ಬಟ್ ಯಾರೂ ಕೂಡ ನಾವು ನಿನಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿಲ್ಲ. ಕಲ್ತರಿಸಿ ಎಲ್ಲರೂ ಕಾಲ್ ಮಾಡಿದ್ದಾರೆ. ಅವ್ರ ಹಂತದಲ್ಲಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ. ಲಕ್ಷ್ಮಣ ಸೌದಿ ನಮ್ಗೆ ಒಬ್ಬ ಅಂದರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ. ಕೇಳಿದ್ದೇನೆಂದ್ರೆ ಹಿಂಗೆ ಆಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಂತ ಕೂಡ ಯಾವುದೋ ಅವರು ಸ್ಪಷ್ಟತೆ ಇಲ್ಲ. ಪಾರ್ಟಿ ಮುಂದೆ ನಿಮ್ಮ ಡಿಮಾಂಡ್ ಏನು ನಡ್ಕೊಳ್ಳಿಲ್ಲ ಅನ್ನೋದು ಒಂದು. ಕರೆದು ಇದನ್ನ ಇವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವರು ಹಾಕಿದ್ರು. ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಎಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ, ಜಿಲ್ಲಾದಲ್ಲಿ ನಮ್ಮ ದೊಡ್ಡ ಗೌಡ್ರಿದ್ದಾರೆ, ಹಾಲಪ್ಪ ಅವರಿದ್ದಾರೆ, ಮಾಜಿ ಮಂತ್ರಿಗಳು, ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದಿರ್ತೇವೆ. ನೇರವಾಗಿ ಭಾಗಿಯಾಗೋದಿಲ್ಲ ಸರ್. ಈಗೂ ಹೇಳೋದು, ನನಗೆ ರಾಜಕಾರಣ ಮಾಡ್ಬೇಕಂತ ಮುಂದೆ ಕೂಡ ನನಗೆ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ. ಹಣ ಇರ್ಲಿಕ್ಕಿಲ್ಲ ನನಗೆ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದನ್ನ ಎಚ್ಚರಿಸ್ತೀನಿ ನಾನು. ಪಾರ್ಟಿ ನಮ್ಮ ಜಿಲ್ಲೆ ನಾಯಕರೇ ತುಳಿದು ಮೇಲೆ ಇರುವಂಥ ಕೆಲಸ ಆಗ್ತಾ ಇದೆ ಅಂತ ನಾನು ಎಲ್ಲ ಹೇಳಿದ್ದೀನಿ ಕಣ, ಪದೇ ಪದೇ ಇನ್ನೇನು ಹೇಳ್ಬೇಕು.